ನಮಸ್ಕಾರ ಕರ್ನಾಟಕ. ನಾವು ಟೋಲ್ ಗೇಟ್ಗಳಿಗೆ ಹಣ ಕಟ್ಟೋದು ಸುರಕ್ಷಿತವಾಗಿ ಮನೆ ಸೇರ್ಲಿ ಅಂತ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಾವು ಟೋಲ್ ಗೇಟ್ಗಳನ್ನ ಕಟ್ಟು ಆಕ್ಸಿಡೆಂಟ್ ಆಗಿ ಸತ್ತೋಗ್ತೀವಿ ಅಂತಂದ್ರೆ, ಹಾಗಾದ್ರೆ ಈ ಟೋಲ್ ಗೇಟ್ಗಳು, ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳನ್ನ ಟೋಲ್ ಗೇಟ್ ಹಾಕಿ ವಸೂಲಿ ಮಾಡಿ ಆ ದಾರಿಗಳಲ್ಲಿ ಬಸ್ಸುಗಳಿಂದ ಆಕ್ಸಿಡೆಂಟ್ ಆಗಿ ಸಾಯುವಂತ ಅವಶ್ಯಕತೆ ಇದೆಯಾ? ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ರಾಷ್ಟ್ರೀಯ ಹೆದ್ದಾರಿಗಳು ಫಾಲೋ ಮಾಡಲ್ಲ ಅಂತಂದ್ರೆ ಯಾವ ಜಗತ್ತಿನಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ? ಸಾಮಾನ್ಯವಾಗಿ ನಾವು ಟೋಲ್ ಗೇಟ್ಗೆ ಹೋದ್ರೆ ಫಸ್ಟ್ ನಮ್ಮ ಹತ್ರ ಇರೋ ದುಡ್ಡನ್ನ ಕಿತ್ಕೊಳೋ ಅಂತ ಈ ದಗಲ್ಬಾಜಿ 420 ಟೋಲ್ ಗೇಟ್ಗಳು ಸೇಫ್ಟಿ ನಾರ್ಮಲ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಮೊನ್ನೆ ನಾನು ಬೆಳಗಾಂಗೆ ಹೋಗಿದ್ದೆ. ರೈತರ ಮುಷ್ಕರದಲ್ಲಿ ಹೆಚ್ಚು ಕಡಿಮೆ ಬೆಂಗಳೂರಿಂದ ಬೆಳಗಾಂವರೆಗೂ ಪೂರ್ತಿ ರಾಷ್ಟ್ರೀಯ ಹೆದ್ದಾರಿ ಕಿತ್ತಾಕ್ಬಿಟ್ಟಿದ್ದಾರೆ ಅಂಡರ್ ಮೇಂಟೆನೆನ್ಸ್. ಕಳೆದ 3 ವರ್ಷದಿಂದ ಬರೀ ಮೇಂಟೆನೆನ್ಸ್ ಅನ್ಕೊಂಡು ಇವತ್ತು ಬೆಳಗ್ಗೆ ಆ ಸೀ ಬರ್ಡ್ ಬಸ್ಸು ಯಾವ್ದೋ ಇನ್ನೊಂದು ಬಸ್ಸನ್ನ ಓವರ್ಟೇಕ್ ಮಾಡಕ್ ಹೋಗಿ ಆ ಕಡೆಯಿಂದ ಲಾರಿ ಬಂದು ಡೈರೆಕ್ಟ್ ಆಗಿ ಬಸ್ಸಿನ ಟ್ಯಾಂಕ್ ಹೊಡೆದು ಬ್ಲಾಸ್ಟ್ ಆಗಿದೆ ಅಂತ ಲೆಕ್ಕ ಹಾಕೊಳ್ರಿ. ರಾಷ್ಟ್ರೀಯ ಹೆದ್ದಾರಿ ಅಟ್ಲೀಸ್ಟ್ ಮಿನಿಮಮ್ ಸೇಫ್ಟಿನೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಇಲ್ಲ ಅಂತಂದ್ರೆ ಸಂಬಂಧಪಟ್ಟಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಆ ಟೋಲ್ ಗೇಟ್ ಕಂಪನಿ, ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿ, ಬೆಳಗ್ಗೆ 5 ಗಂಟೆಗೆ ಆಗಿದ್ದು ಅಂತ ಹೇಳ್ತಾರೆ. ಟೈಮಿಂಗ್ಸ್ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಈಗ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಏನೋ ಹೊಡ್ಕೊಲ್ಲ, ಸ್ಟ್ರೀಟ್ ಲೈಟ್ಸ್ ಇಲ್ಲ, ಕ್ಯಾಟ್ ಐಸ್ ಇಲ್ಲ, ರಿಫ್ಲೆಕ್ಟರ್ಸ್ ಹಾಕಿಲ್ಲ, ರಿಫ್ಲೆಕ್ಟಿವ್ ಪೇಂಟ್ಸ್ ಹಾಕಿಲ್ಲ, ಸೈನ್ ಬೋರ್ಡ್ ಹಾಕಲ್ಲ. ಅಕಸ್ಮಾತ್ ಯಾವ್ದಾದ್ರು ಈಗ 2 ಪಥ ಇತ್ತು ಅಂತಂದ್ರೆ ಸೆಂಟ್ರದಲ್ಲಿ ಮೀಡಿಯನ್ ಆದ್ರೂ ಹಾಕ್ಬೇಕಾ? ಆ ಮೀಡಿಯನ್ಗೆ ರಿಫ್ಲೆಕ್ಟಿವ್ ಪೇಂಟ್ ಹೊಡಿಬೇಕಾ? ನೀವು ಬೆಂಗಳೂರಿಂದ ಬೆಳಗಾಂವರೆಗೂ ನೀವೆಲ್ಲಾದ್ರೂ ಹೋಗಿ ಯಾವುದೇ ರಾಷ್ಟ್ರೀಯ ಹೆದ್ದಾರಿ 500 ಕಿಲೋಮೀಟರ್ ಅಲ್ಲಿ ಎಲ್ಲೂ ಕೂಡ ಯು ಡೋಂಟ್ ಫೈಂಡ್ ರಿಫ್ಲೆಕ್ಟಿವ್ಸ್ ಹಾಕಿಲ್ಲ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಟ್ಲೀಸ್ಟ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್, ಯಾವ್ದಾದ್ರು ಬಸ್ ಬೆಂಕಿ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ 1 ಕಿಲೋಮೀಟರ್ ಒಂದಂಗೆ ಅಟ್ಲೀಸ್ಟ್ ಇವರು ಫೈರ್ ಸೇಫ್ಟಿ ವಾಹನಗಳನ್ನ ಇವ್ರೇನೋ ಟೋಲ್ ಗೇಟ್ ಅವ್ರು ಮೇಂಟೈನ್ ಮಾಡಬೇಕು, ಆಂಬ್ಯುಲೆನ್ಸ್ ಅನ್ನ ಇಡಬೇಕು, ಟೋ ವೆಹಿಕಲ್ ಇಡಬೇಕು, ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಮೇಂಟೈನ್ ಮಾಡಬೇಕು. ಯಾವುದನ್ನು ಇವರು ಮಾಡದೆ ನಮಗೆ ಅಂತೂ ಅರ್ಥ ಆಗಲ್ಲ. ಯಾವ ರೀತಿ ಬೆಳಗ್ಗೆ ನೋಡಿ 29 ಜನ ಪ್ರಯಾಣ ಮಾಡ್ತಂತ ಬಸ್ಗೆ ಆ ಕಡೆಯಿಂದ ಬಂದು ಲಾರಿ ಹೊಡೆದು ಅವನು ಯಾವ ನಿದ್ದೆನಲ್ಲಿದ್ನೋ, ಅವ್ನ ಕಂಟ್ರೋಲ್ ಸಿಕ್ತೋ ಇಲ್ಲೋ. ಆಮೇಲೆ ರೋಡ್ ಅಂತೂ ಸಾವಿನ ರೋಡ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಒಂದು ರೋಡ್ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಬಟ್ಟೆ ಹಾಕ್ತಾರೆ, ಕನ್ನಡಕ ಹಾಕ್ತಾರೆ, ಶೂ ಹಾಕ್ತಾರೆ. ಒಂದು ರೋಡ್ಗೆ ರಿಫ್ಲೆಕ್ಟರ್ಸ್ ಹಾಕ್ಬೇಕು, ಕ್ಯಾಟ್ ಐಸ್ ಹಾಕ್ಬೇಕು, ಸೈನ್ ಬೋರ್ಡ್ ಹಾಕಬೇಕು, ಮಿನಿಮಮ್ ಸ್ಪೀಡ್ ಅನ್ನ ಮೇಂಟೈನ್ ಮಾಡೋ ವಿಚಾರನೇ ಹೇಳ್ಬೇಕು. ಲಾರಿಗಳಿತ್ತು ಅಂತಂದ್ರೆ ಲಾರಿಗಳಿಗೆ ಅಟ್ಲೀಸ್ಟ್ ಒಂದು ಡೆಡಿಕೇಟೆಡ್ ಟೈಮ್ಗಳನ್ನ ಫಿಕ್ಸ್ ಮಾಡಬೇಕು. ಒಂದು ಕಡೆ ಕಾರುಗಳು ಹೋಗ್ತಾ ಇರುತ್ತೆ, ಬಸ್ಗಳು ಹೋಗ್ತಾ ಇರುತ್ತೆ, ಲಾರಿಗಳು ಹೇಳದೆ ಕೇಳದೆ ಬಂದು ಗುದ್ದಿ ಇವತ್ತು ನೋಡಿ 29 ಜನ ಪ್ರಯಾಣ ಮಾಡ್ತಾ ಇದ್ದಂತ ಬಸ್ಸಲ್ಲಿ ಸುಮಾರು 13ರಿಂದ 15 ಜನ ಸತ್ತಿರುವಂತ ಮಾಹಿತಿ ಇದೆ. ಸ್ಪಷ್ಟವಾದಂತ ನಿಖರವಾದಂತ ಮಾಹಿತಿಯನ್ನ ಎಷ್ಟು ಜನ ಸತ್ತಿದ್ದಾರೆ ಯಾರು ಹೇಳ್ತಾ ಇಲ್ಲ. ರಾಷ್ಟ್ರೀಯ ಹೆದ್ದಾರಿಯನ್ನ ಸುರಕ್ಷಿತ ಸ್ಟ್ಯಾಂಡರ್ಡ್ಸ್ ಅನ್ನ ಮೇಂಟೈನ್ ಮಾಡಬೇಕಾದ್ದು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರ. ಆ ರೋಡ್ ಮಾಡಿರೋ ಆ ಕಂಪನಿಯ ಜವಾಬ್ದಾರಿ. ವಸೂಲಿ ಮಾಡಕ್ಕಾಗತ್ತೆ, ಕೋಟಿ ವಸೂಲಿ ಮಾಡಕ್ಕಾಗತ್ತೆ, ಲಕ್ಷ ಕಲೆಕ್ಟ್ ಮಾಡಕ್ಕಾಗತ್ತೆ. ಆ ರೋಡ್ಗಳನ್ನ ಸೇಫ್ಟಿನ ಮೇಂಟೈನ್ ಮಾಡಕ್ ಆಗಲ್ಲ ಅಂದ್ರೆ ನೀವು ಯಾವ ಸೀಮೆ ರೋಡ್ಗಳನ್ನ ಮೇಂಟೈನ್ ಮಾಡಿದಿರಾ? ಆಮೇಲೆ ರಾಷ್ಟ್ರೀಯ ಹೆದ್ದಾರಿನಲ್ಲಿ 2 ಪಥ ಆದ್ರೂ ಇರಬೇಕು. ಆ ಕಡೆಯಿಂದ ಬರೋ ಗಾಡಿನ ಈ ಕಡೆ ಹೋಗೋ ಗಾಡಿಗೆ ಸೆಂಟ್ರಲ್ಲಿ ಸ್ಟ್ರಾಂಗ್ ಮೀಡಿಯನ್ಗಳನ್ನ ಹಾಕಿ ಸೇಫ್ಟಿ ಸ್ಟ್ಯಾಂಡರ್ಡ್ ಗಳನ್ನ ಮೇಂಟೈನ್ ಮಾಡಿ, ಕೆಳಗಡೆ ಕ್ಯಾಟ್ ಐಸ್ ಗಳನ್ನ ಹಾಕಿ, ಆಮೇಲೆ ಅಟ್ಲೀಸ್ಟ್ ಒಂದು 5 ಕಿಲೋಮೀಟರ್ ಒಂದು ಮುಖ ತೊಳಿಯಕ್ಕೆ, ರಾತ್ರಿ ಹೊತ್ತು ಗಾಡಿ ಓಡಿಸೋರ್ಗೆ ನಿದ್ದೆ ಬಂದ್ರೆ ಅಟ್ಲೀಸ್ಟ್ ಮುಖ ತೊಳಿಯಕ್ಕೆ ಅಟ್ಲೀಸ್ಟ್ ಮುಖ ತೊಳಿಯಕ್ಕಾರು ಒಂದು ಕೊಳಾಯಿಗಳನ್ನ, ಒಂದು ರೆಸ್ಟ್ ರೂಮ್ಗಳನ್ನ ಏನು ಮಾಡಲ್ಲ. ಟೋಲ್ ಗೇಟ್ ಹಾಕೋದು, 1000 ಕೋಟಿ ವಸೂಲಿ ಮಾಡೋದು, ಟೋಲ್ ಗೇಟ್ ಹಾಕೋದು, 1000 ಕೋಟಿ ವಸೂಲಿ ಮಾಡಿಕೊಂಡು ಜೀವನ ಮಾಡೋದು. ಒಂದು ವರ್ಷಕ್ಕೆ ಭಾರತದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಾವ ಆಗುವಂತ
ಜನರ 2 ಲಕ್ಷ ಜನ ಪ್ರತಿ ವರ್ಷ ಈ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ತಮ್ಮ ಪ್ರಾಣವನ್ನ ಕಳ್ಕೊಂತಾರೆ. ಈ 2 ಲಕ್ಷ ಎಷ್ಟು ನೋಡಿ, ಯಾವ್ದಾದ್ರು ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿ 20 ಜನ ಸತ್ರೆ ಇಡೀ ಭಾರತ ಪ್ರಶ್ನೆ ಮಾಡುತ್ತೆ. 20 ಜನ ಟೆರರಿಸ್ಟ್ ಅಟ್ಯಾಕ್ ಸತ್ರೆ ಇಡೀ ಭಾರತ ಜನರು ಒದ್ದಾಗುವಂತದ್ರಲ್ಲಿ ಪ್ರತಿ ವರ್ಷ ಮಿನಿಮಮ್ 2 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ತಮ್ಮ ಪ್ರಾಣವನ್ನ ಬಲಿ ಕೊಡ್ತಾರೆ. ಇದಕ್ಕೆ ಕಾರಣ ಕಳಪೆ ರಾಷ್ಟ್ರೀಯ ಹೆದ್ದಾರಿಗಳು, ಕಳಪೆ ಸ್ಟ್ಯಾಂಡರ್ಡ್ಗಳು, ನೋ ಸೇಫ್ಟಿ ಸ್ಟ್ಯಾಂಡರ್ಡ್ಸ್. ಯಾವುದೇ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇಲ್ಲ. ನೀವು ಯಾವುದೇ ಟೋಲ್ ಗೇಟ್ ಹತ್ರ ಹೋಗಿ ಬರೀ ಗಲೀಜು, ದುಡ್ಡು ವಸೂಲಿ ಹಾಕೋದು, ಅಲ್ಲಿ ಕೊನೆ ಪಕ್ಷ ಒಂದು ಟಾಯ್ಲೆಟ್ ಅನ್ನು ಕೂಡ ಮೇಂಟೈನ್ ಮಾಡಲ್ಲ. ಒಂದು ಟೋಲ್ ಗೇಟ್ ಹಾಕಿದ್ರೆ ಟೋಯಿಂಗ್ ವೆಹಿಕಲ್ಸ್ ಹಾಕ್ಬೇಕು, ಪೆಟ್ರೋಲಿಂಗ್ ವೆಹಿಕಲ್ಸ್ ಹಾಕ್ಬೇಕು, ಕ್ಯಾಟ್ ಐಸ್ ಹಾಕ್ಬೇಕು, ರಿಫ್ಲೆಕ್ಟರ್ಸ್ ಹಾಕ್ಬೇಕು, ಸೈನ್ ಬೋರ್ಡ್ಸ್ ಹಾಕ್ಬೇಕು, ರೆಸ್ಟ್ ರೂಮ್ ಹಾಕ್ಬೇಕು, ಆಂಬುಲೆನ್ಸ್ ಗಳನ್ನ ಇಡಬೇಕು. ಆಮೇಲೆ ವಿತಿನ್ 3 ಮಿನಿಟ್ಸ್ ಆ ಒಂದು ಟೋಲ್ ಗೇಟ್ ಅಲ್ಲಿ ಏನೋ ಗಾಡಿಗಳು ಕ್ಲಿಯರ್ ಆಗ್ಬೇಕು. ಯಾವುದೇ ರೀತಿಯ ರೆಸ್ಟ್ ರೂಮ್ ಇಲ್ಲ, ಯಾವುದೇ ರೀತಿಯ ಆಂಬುಲೆನ್ಸ್ ಇಲ್ಲ, ಯಾವುದೇ ರೀತಿಯ ಟೋಯಿಂಗ್ ವೆಹಿಕಲ್ಸ್ ಇಲ್ಲ. ಟೋಯಿಂಗ್ ವೆಹಿಕಲ್ಸ್ ಗಳು ಇಲ್ಲ. ಟೋಯಿಂಗ್ ವೆಹಿಕಲ್ಸ್ ಇಲ್ಲದಂತೆ, ಆಂಬುಲೆನ್ಸ್ ಇಲ್ಲದಂತೆ, ರಿಫ್ಲೆಕ್ಟರ್ಸ್ ಇಲ್ಲದಂತೆ ಐ ಥಿಂಕ್ ನಾನು ಮಾತಾಡ್ತಾ ಇದ್ದೀನಿ, ಅಲ್ಲೇ ಹೋಗ್ತಾ ಇದ್ದೀನಿ. ವಿ ಆರ್ ಗೋಯಿಂಗ್ ದೇರ್. ಐ ವಿಲ್ ಟಾಕ್ ಟು ಯು ಫ್ರಮ್ ದ ಸ್ಪಾಟ್. ಥ್ಯಾಂಕ್ ಯು.